ಪುನರ್ವಸುನಲ್ಲಿ ಒಂದು ಮಾತು ದತ್ತಪ್ಪ ಹೆಗಡೆಯವರು ಹೇಳ್ತಾರೆ, ಏನು ಅಂತಂದರೆ, ಮೊದಲು ನಮ್ಮಲ್ಲಿ ಒಂದು ಹಸುವನ್ನು ಕರೆಯುವುದಾದರೆ 4 ಮೊಲೆ ಇದ್ದರೆ 3 ಮೊಲೆಯನ್ನು ಕರಿತಿದ್ರು, 1 ಮೊಲೆ ಕರಿತಿರಲಿಲ್ಲ. ಕರಿಬಾರ್ದು ಅಂತಿತ್ತು. ಯಾಕೆ ಅಂತ ಕೇಳಿದರೆ ಕರುವಿಗೆ ಅದು ಸಂತತಿ ಬೆಳಿಬೇಕು ಮುಂದೆ ಅಂತ, ನಮ್ಮ ಜನಾಂಗ ಉಳಿಬೇಕು ಅಂತ. ಜನಾಂಗ ಅಂತಂದರೆ ಯಾವುದೋ ಒಂದು ಜನಾಂಗ ಅಂತಲ್ಲ, ಮನುಷ್ಯ ಜನಾಂಗ ಉಳಿಬೇಕು. ಮನುಷ್ಯ ಜನಾಂಗ ಉಳಿಬೇಕು ಅಂತಂದರೆ ನೀವು ಆ ನದಿಯನ್ನು ಎಷ್ಟು ಶೋಷಣೆ ಮಾಡಬೇಕು? ಒಂದಿಷ್ಟಾದರೂ ನದಿ ಸಮುದ್ರಕ್ಕೆ ನೀರು ಹೋಯಿತು ಅಂದರೆ ಅದೊಂದು ವ್ಯರ್ಥ ಅನ್ನುವಂಥ ಒಂದು ಏನು ಹೇಳಬೇಕು ನಾವು, ವಿಪರ್ಯಾಸದ ಮಾತನ್ನು ಹೇಳುವಂಥ ಪ್ರಭುತ್ವ ನಮ್ಮದು. ಅದಲ್ಲ, ಉಲ್ಟಾ ಆಗೋಗ್ಬಿಡುತ್ತೆ. ಅದು ಆಗಬಾರ್ದು. ಇಡೀ ಪುನರ್ವಸು ಎಲ್ಲೂ ವಿದ್ಯುತ್ ಯೋಜನೆಗಳನ್ನೇ ವಿರೋಧಿಸ್ತೀವಿ ಅಂತ ಹೇಳ್ತಿಲ್ಲ. ವಿದ್ಯುತ್ ಯೋಜನೆಗಳನ್ನು ನೀವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಮಾಡಿ. ಮೊದಲು ಹಿರೇಭಾಸ್ಕರ ಡ್ಯಾಮು, ಮಹಾತ್ಮ ಗಾಂಧಿ ಆಯಿತು, ಯಾವ ಪರಿಸರದವನು ವಿರೋಧಿಸಲಿಲ್ಲ. ಲಿಂಗನಮಕ್ಕಿಯನ್ನು ಭಾಳಷ್ಟು ಜನ ವಿರೋಧಿಸಲಿಲ್ಲ. ಮತ್ತು ಗೇರು ಸೊಪ್ಪಕ್ಕೆ ಬಂದಾಗ ಅದೇ ನದಿ ಮೇಲೆ ಮತ್ತೆ ಶುರುವಾದಾಗಲೇ ಪರಿಸರದ ಹೋರಾಟ ಶುರುವಾಗಿದ್ದು. ಆಮೇಲೆ ಈ ಮರ ಗಿಡ ಇದನ್ನು ಒಂದು ಯೋಜನೆ ಬೇಕು ಅಂದಾಗ ಆ ಯೋಜನೆಯ ಸುತ್ತಮುತ್ತ ಎಷ್ಟು ಕಡಿತೀರಿ ನೀವು, ಎಷ್ಟು ಮುಳುಗಿಸ್ತೀರಿ? ಇವತ್ತು ನೀವು ಆ ಪ್ರಾಜೆಕ್ಟಿನ ಹೆಸರು ಹೇಳಿದಾಗ ಅದು ಮತ್ತೆ ವಿರೋಧಾಭಾಸದ ಮಾತಾಗ್ಬೋದು. ಆದರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಇದೆ, ಆನೆ ಗಾತ್ರದ, ನೀವು ಊರಿಗೆ ಹೋದ್ರೆ ನೋಡ್ಬೋದು, ಆನೆ ಹೋಗ್ಬೋದು, ಅಷ್ಟು ದೊಡ್ಡ ಗಾತ್ರದ ಪೈಪ್ ಇದೆ. ಗುಡ್ಡದ ತಲೆ ಮೇಲಿಂದ ಅಷ್ಟು ನೀರು, ಅಲ್ಲಿ ಸಮುದ್ರಕ್ಕೆ ದಕ್ಷಿಣ ಕನ್ನಡಕ್ಕೆ ಇಳಿದ ಮೇಲೆ ಅಷ್ಟು ನೀರು ಇರ್ಬೋದು, ಮೇಲಿನಿಂದ ಅಷ್ಟು ಪ್ರಮಾಣದ ನೀರು ಬರುತ್ತಾ? ಆಯಿತು, ಬರುತ್ತೆ, ಒಳ್ಳೆಯ ಪ್ರಾಜೆಕ್ಟು ಅಂತಲೇ ಇಟ್ಕೊಳ್ಳೋಣ. ಒಂದು ಕಾಲಮಿತಿ ಬೇಡವಾ? ಇಷ್ಟರಲ್ಲಿ ಮುಗಿಸಿ ಆ ಗಿಡ ಎಲ್ಲ ಮತ್ತೆ ಬೆಳೀತಿತ್ತು. ನೀವು ಆ ಪ್ರಾಜೆಕ್ಟನ್ನೇ 25 ವರ್ಷ ಮಾಡಿ ಅಲ್ಲಿ ಎಲ್ಲೂ ಅದರ ದಾರಿ, ಪೈಪುಗಳು ಹಾಕುವ ದಾರಿಯಲ್ಲಿ ಎಲ್ಲೂ ಮರಗಿಡಗಳು ಬೆಳೆದಿದ್ದಾಗೆ ಇಡೀ ಅರಣ್ಯಗಳನ್ನು ನಾಶ ಮಾಡಿ ನೀವು ಏನನ್ನು ಸಾಧಿಸ್ತೀರಿ? ನಾಳೆ ಇವರಿಗಾರು ನೀರು ಎಲ್ಲಿಂದ ಬರುತ್ತೆ? ಅಲ್ಲೇ ಬರಡಾಗೋಗ್ಬಿಟ್ರೆ, ಮೂಲದಲ್ಲೇ ಬರಡಾಗೋಗ್ಬಿಟ್ರೆ. ಈಗ ನಾನು ಹಸು ಕರೆಯುವ ಇದನ್ನು ಹೇಳಿದೆ, 3 ಮೊಲೆಯನ್ನು ಕರೆದು 1 ಮೊಲೆಯನ್ನು ಹಾಗೆ ಬಿಡಬೇಕು ಅಂತ ಹೇಳಿದೆ. ಅದೇ ಬತ್ತಿ ಹೋಗ್ಬಿಟ್ರೆ ಈಗ ನಾವು ಮಾಡ್ತಾ ಇರೋದು ಅದನ್ನೇ ಬತ್ತಿಸ್ತಾ ಇದ್ದೀವಿ ಅಂದರೂ ಬೇಜಾರಿರಲಿಲ್ಲ, ಅದು ನ್ಯಾಚುರಲ್ ಅಂತ ಹೇಳ್ಬೋದಾಗಿತ್ತು. ಕೆಚ್ಚಲನ್ನು ಕೊಯ್ತಾ ಇದ್ದೀವಿ. ಇದು ಅಮಾನುಷ ಅಲ್ವಾ, ಅಮಾನವೀಯ ಅಲ್ವಾ? ಇದಕ್ಕಾಗಿ ಅದಕ್ಕೆ ಇಡೀ ಈ ಪುನರ್ವಸು ದತ್ತಪ್ಪ ಹೆಗಡೆಯವರ ಮೂಲಕ ಅಂಥದ್ದೊಂದು ಪ್ರಶ್ನೆಯನ್ನು ಕೇಳುತ್ತೆ. ಆ ಕಾಲಘಟ್ಟದಲ್ಲಿ ಅವರು ಅದನ್ನು ಕೇಳಿದ್ರು, ಯಾರು ಕೇಳಿದ್ರು, ಯಾವಾಗ ಕೇಳಿದ್ರು, ಎಲ್ಲಿ ಕೇಳಿದ್ರು, ರೆಕಾರ್ಡ್ ಎಲ್ಲಿದೆ? ಯಾವುದೂ ಇಲ್ಲ. ಆದರೆ ಆ ಮನಸ್ಥಿತಿ ಇದ್ದವರು, ಹೋರಾಟ ಮಾಡಿದವರು ಇದ್ದರು. ಅದೇ ಪ್ರಶ್ನೆ ಅದೇ ರೂಪದಲ್ಲಿ ಕೇಳಿಲ್ಲದೆ ಇರ್ಬೋದು. ನಾನು ಒಬ್ಬ ಬರಹಗಾರನಾಗಿ ಇವತ್ತಿನ ದೃಷ್ಟಿಯಲ್ಲಿ ನನ್ನ ಮನಸ್ಸು ಇವತ್ತು ಕೂತಿದೆ. ಇವತ್ತಿನ ದೃಷ್ಟಿಯಲ್ಲಿ ನಾನು ಆವತ್ತು ಯಾರೋ ನೆಟ್ಟ ಮರದ ಹಣ್ಣನ್ನು ಇವತ್ತು ನಾನು ಅದನ್ನು ಹಂಚಿದಾಗೆ ಅದನ್ನು ಹೇಳಿದೆ. ಆದರೆ ಒಂದು ನಿಜ ಕಣ್ರಿ, ಇವತ್ತು ನೀವು ಚಾಮಲಾಪುರ ಅಂತ ಹೆಸರು ಕೇಳಿದ್ರಿ, ನಂದಿಕೂರು ಅಂತ ಕೇಳಿದ್ರಿ, ಇಲ್ಲಿ ತದಡಿ ಕೇಳಿದ್ರಿ. ಜಯಂತ ಕಾಕಿಣಿಯವರು ಮಾತಾಡಿದಾಗ ಅದನ್ನು ಹೇಳಿದ್ರು. ಅಲ್ಲೆಲ್ಲ ಉಷ್ಣ ವಿದ್ಯುತ್ತಾಗಾರ ಮಾಡಬೇಕು ಅಂತ ಭಾಳ ಹೋರಾಟ ನಡೀತು. ಇವತ್ತು ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ಇವತ್ತು ಎಲ್ಲೂ ಉಷ್ಣ ವಿದ್ಯುದಾಗಾರದ ಮಾತೇ ಬರ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ. ಯಾಕೆ ಹೇಳಿ? ಇಲ್ಲ, ಅದು ಯಾವುದೂ ಅಲ್ಲ. ಇವ್ರಿಗೆ ಸುಲಭಕ್ಕೆ ಸೋಲಾರ್ ಸಿಗ್ತಾ ಇದೆ. ಸೋಲಾರು ಈ ಪಾವಗಡದಲ್ಲೋ ಅಥವಾ ಅಂಥ ಜಾಗದಲ್ಲಿ ಸೋಲಾರ್ ಜಾಸ್ತಿ ಮಾಡೋದರಿಂದ ಹಾಗೂ ಹೀಗೂ ಹಗಲಿನ ವಿದ್ಯುತ್ ಪೂರೈಕೆಯನ್ನು ಪೂರೈಸ್ಕೊಳ್ಳೋದಕ್ಕೆ ದೊಡ್ಡ ಸೋರ್ಸ್ ದೊರೆತಿದೆ, ಅವರಿಗೆ ಮೂಲ ದೊರೆತಿದೆ. ಆದರೆ ಇದನ್ನೇ ರಾತ್ರಿ ಹೊತ್ತು ಸಿಗುವ ಹಾಗೆ ಆಗಿಬಿಟ್ರೆ ನಾವು ಇವತ್ತು ಇಡೀ ಗುಡ್ಡವನ್ನು ಕಡಿದ್ರೆ ಆಮೇಲೆ ಆ ಗುಡ್ಡವನ್ನು ಇದು ಮಾಡೋಕ್ಕೆ ಸಾಧ್ಯನ? ನಾಳೆ ಸೋಲಾರಿಂದ ಸ್ಟೋರೇಜ್ ಬರ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಅದು ಸ್ಟೋರೇಜ್ ಮಾಡುವ ಬ್ಯಾಟ್ರಿಗಳ ಡೆವಲಪ್ಮೆಂಟು ಆಗ್ತಾಯಿದೆ, ನಮ್ಮಲ್ಲೂ ಆಗ್ತಾಯಿದೆ. ಅದು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಆಗುತ್ತೆ. ಇನ್ನೊಂದು 4-5 ವರ್ಷ ತಗೋಬೋದು. ಅಷ್ಟರೊಳಗೆ ನಾವು ನಮ್ಮೆಲ್ಲ ಗುಡ್ಡಗಳನ್ನು ಕಡ್ದಾಕ್ಬಿಟ್ರೆ ಏನಾಗುತ್ತೆ ಹೇಳಿ? ಅಂಥದ್ದಕ್ಕಾಗಿ ನಾವು ಯಾರು ಹಾಗಂತ ಕೆಲವು ನಾವು ಹೇಳ್ತಾರೆ ಕೆಲವು ಪರಿಸರ ಅಂಥೇಳಿ ಎಲ್ಲ ಅಭಿವೃದ್ಧಿ ವಿರೋಧಿಗಳು. ಎಲ್ಲ ಅಭಿವೃದ್ಧಿಯನ್ನು ನಾನಂತೂ ವಿರೋಧಿಸಲ್ಲ ನೋಡ್ರಿ. ಆದರೆ ಆ ಅಭಿವೃದ್ಧಿಗೆ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ವಿಶ್ವೇಶ್ವರಯ್ಯನವರು ಒಂದು ಪುಸ್ತಕ ಬರೆದಿದ್ದಾರೆ, ಪ್ಲಾನ್ಡ್ ಎಕಾನಮಿ. ನಮಗೊಂದು ಪ್ಲಾನ್ಡ್ ಎಕಾನಮಿ ಬೇಕು, ಒಂದು ಪ್ಲಾನ್ಡ್ ಸ್ಟ್ರಕ್ಚರ್ಗಳು ಬೇಕು ನಮ್ಮ ಅಭಿವೃದ್ಧಿಗೆ. ಅದಿಲ್ಲದೆ ಅರ್ಬುದ ರೋಗದ ಹಾಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಬೆಳೆಯ ಹಾಗೆ ಮಾಡಬಾರ್ದು. ಅದು ಪುನರ್ವಸುವಿನಲ್ಲಿ
ಈ ಒಟ್ಟಾರೆ ಮೇಲೆ ನಡೆದಿದ್ದು, ಶರಾವತಿಯ ಮೇಲೆ ನಡೆದಿರುವ ಅತ್ಯಾಚಾರ, ಅದರಲ್ಲಿ ಶರಾವತಿ ಅಂತ ಮೂಕಿ ಕಿವುಡಿ ಪಾತ್ರ ಬರುತ್ತೆ, ಅದರ ಮೇಲೆ ಅತ್ಯಾಚಾರ ನಡೆಯುತ್ತೆ. ಆ ಅತ್ಯಾಚಾರ ಇದನ್ನು ಹೇಳುತ್ತೆ, ನಾವು ಅಲ್ಲಿ ಯಾರೋ ಒಬ್ಬ ಒಂದು ಹೆಣ್ಣಿನ ಮೇಲೆ ಮಾಡಿರೋ ಅತ್ಯಾಚಾರ ಅಲ್ಲ, ಇಡೀ ಮಾನವ ಜನಾಂಗ ಅಥವಾ ಇಡೀ ಪ್ರಭುತ್ವ ಒಂದು ಪರಿಸರದ ಮೇಲೆ ನಡೆಸಿರುವಂಥ ಅತ್ಯಾಚಾರ. ಇದು ಸಹ್ಯಾದ್ರಿಯ ಇದರಲ್ಲಿ ಕುದುರೆಮುಖ ಬಂದಾಗ ನಾವು ಅದರ ತೊಡೆಯನ್ನೇ, ಸಹ್ಯಾದ್ರಿಯ ಸಂಸಾರದ ಅದು ದೊಡ್ಡ ತೊಡೆಯನ್ನೇ ಕತ್ತರಿಸಿಕೊಟ್ಟಿದ್ವಿ ಸಹ್ಯಾದ್ರಿದು. ಯಾಕೆ ಅಂತ ಕೇಳಿದ್ರೆ ನಾವು ಅಲ್ಲಿ ಕತ್ತರಿಸಿದ್ವಿ, ಅದು ಹಾಗೂ ಈಗೂ ನಿಲ್ತು. ಅದರ ನಂತರ ತುಂಗಾ ಭದ್ರಾ, ಇವತ್ತು ತುಂಗಾ ಭದ್ರಾ ಕಲುಷಿತ ಆಗಿದೆ ಅಂಥೇಳಿ ಶಿವಮೊಗ್ಗದಿಂದ ಒಂದು ಜಾಥಾ ಬೇರೆ ಹೋಗ್ತಾ ಇದ್ದಾರೆ, ಅದ್ರ ಶುದ್ಧ ಮಾಡಬೇಕು ಅಂಥೇಳಿ. ಅದನ್ನೆಲ್ಲ ಲೆಕ್ಕ ಹಾಕಿದಾಗ ನಾವು ನಮ್ಮ ಈ 5-6 ಜಿಲ್ಲೆಗಳೇನಿದ್ದಾವೆ, ನೀವು ಕೊಡಗಿನಿಂದ, ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಬೆಳಗಾಂ, ಈ ಪಶ್ಚಿಮ ಘಟ್ಟದ ಇದಿಷ್ಟು ಜಿಲ್ಲೆಗಳೇನಿದ್ದಾವೆ, ಈ ಜಿಲ್ಲೆಗಳನ್ನು ನಿಜವಾಗಿಯೂ ಶೋಷಣೆ ಮಾಡ್ತಾಯಿದ್ದೀವಿ ನಾವು.